ಎಲ್ಲ ರೆಡಿ ಮಾಡಿದ್ದೀನಿ ಬೈಕನ್ನು. ಮಾಡಿಫಿಕೇಷನ್ ಮಾಡಿಸೋಣ ಅಂತ ಗ್ಯಾರೇಜ್ ಹತ್ರ ಬಂದಿದ್ದೆ. ನಿಮ್ಮ ಮನೇಲಿ ಯಾವ ಥರ ಪೂಜೆ ಮಾಡಿದ್ದಾರೆ ಕಮೆಂಟ್ ಮಾಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ಮಾರ್ನಿಂಗ್ ಬೆಳಗ್ಗೆ ರೆಡಿಯಾಗಿ ನನ್ನ ಬೈಕ್ ಹತ್ರ ಬಂದಿದ್ದೆ. ಸೊ ಸ್ವಲ್ಪ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದ್ದೀನಿ ಬೈಕನ್ನು. ಸೊ ಈಗ ಕತೆ ಏನಂದರೆ, ನಾನೊಂದು ಸಂಕೇತ್ ಜೊತೆ ಹೋಗ್ತಾಯಿದ್ದೀನಿ ಒಂದು ವರ್ಕ್ ಮೇಲೆ. ಸೊ ಅದು ಇವತ್ತು ರಿವೀಲ್ ಮಾಡೋಲ್ಲ ಏನು ವರ್ಕ್ ಅಂತ, ಅದು ನಿಮಗೆ ಸ್ವಲ್ಪ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತೀನಿ. ಅದು ಮಾತ್ರ ಹೋಗ್ತಾ ಇರೋದು, ಬೇಸ್ ಅಂದರೆ ಗೊತ್ತೇ ಆಗುತ್ತೆ, ಬಟ್ ಯಾವ ಅಂತ ಈಗಲೇ ಹೇಳಲ್ಲ. ಅಂದರೆ ಲಾಟ್ ಆಫ್ ವೆರೈಟಿ ರೂಮ್ ಇದೆ. ಸೊ ಅದು ನೀವು ಗೆಸ್ ಮಾಡಿ ಏನಂತ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ, ಅಥವಾ ಗೋ ಹೋದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡ್ತಾಯಿರಿ. ಸೊ ಗೈಸ್, ಈಗ ಕುಂಡೋದರಿ ದೇವಸ್ಥಾನ ಹತ್ರ ಇದ್ದೀನಿ ನಾನು, ಸಂಕೇತ. ಸೊ ಮಳೆ ಬರೇ ಬರ್ತಿದೆ ಗೈಸ್, ಅದಕ್ಕೆ ಈ ಕಡೆ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡ್ವಿ. ಸೊ ಬಂದಿರೋ ವರ್ಕ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ನೀವು ಬ್ಲಾಗಲ್ಲಿ ವೆಯ್ಟ್ ಮಾಡ್ತಾಯಿರಿ, ಏನಾಗುತ್ತೆ ನೋಡಿ. ಸೊ ಗೈಸ್, ನಾನಿಲ್ಲಿ ಬೈಕಿನ ಸ್ವಲ್ಪ ಮಾಡಿಫಿಕೇಷನ್ ಮಾಡಿಸೋಣ ಅಂತ ಗ್ಯಾರೇಜ್ ಹತ್ರ ಬಂದಿದ್ದೆ. 2 hours ಆಯಿತು ಗೈಸ್ ಲಿಟ್ರಲ್ಲಿ. ಇದು ಎರಡು ಇಂಡಿಕೇಟರ್ ಇದೆಯಲ್ಲ, ಅದನ್ನು ಹಜಾರ್ಡ್ ಲೈಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಬಂದಿದೆ. ಕನ್ವರ್ಟ್ ಮೀನ್ಸ್ ಸಪ್ರೇಟಾಗಿ ಸ್ವಿಚ್ಚನ್ನೆಲ್ಲ ಹಾಕಿ. ಸೊ ಇಲ್ಲಿದೆ ನೋಡಿ. ಸೊ ಇದು ಸ್ವಿಚ್ಚು, ಇದರಲ್ಲಿ ರಿಸೀವರ್ ಥರ ಕನೆಕ್ಟ್ ಆಗುತ್ತೆ. ಈಗ ಇಲ್ಲಿ ಮುಂದ್ಗಡೆ ಇದು ಡೂಮ್ ಫುಲ್ ಓಪನ್ ಮಾಡಬೇಕಂತೆ. ಸೊ ಓಕೆ, ಇದೆಲ್ಲ ಓಪನ್ ಮಾಡಿದ್ದಾರೆ, ಇದೆಲ್ಲ ಕವರ್ ಇತ್ತಲ್ಲ ಮೇಲ್ಗಡೆ ಓಪನ್ ಮಾಡಿದ್ದಾರೆ. ಸೊ ಓಕೆ, ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಲಿಟ್ರಲ್ಲಿ ಸುಮಾರು ಹೊತ್ತಾಯ್ತು ಗೈಸ್ ಬಂದು, ಫುಲ್ ಬೆವರ್ತಾ ಇದ್ದೀನಿ, ಬೇರೆ ಹೊಟ್ಟೆ ಬೇರೆ ಹಸಿತಿದೆ. ಸೊ ಓಕೆ, ಈ ವರ್ಕ್ ಒಂದು ಬೇಗ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ಆವಾಗಲೇ ಸುಮಾರಷ್ಟು ಟ್ರಕ್ಕೆಲ್ಲ ಇತ್ತಿಲ್ಲಿ, ಬಟ್ ಈಗ ಫುಲ್ ಕಡಿಮೆ ಆಗಿದೆ. ಈಗ ನಮ್ಮ ಗಾಡಿಯನ್ನು ಬೇಗ ಮಾಡಿದ್ರೆ ಮನೆಗೆ ಹೋಗಿ ಶಿಸ್ತಾಗಿ ಊಟ ಮಾಡ್ಬೋದು. ಸೊ ಓಕೆ, ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್. ಸೊ ಗೈಸ್, ಈಗ ಫೈನಲಿ ಜಸ್ಟ್ ಮನೆಗೆ ಬಂದೆ. ಅದು ಆವಾಗಲೇ ಲೈಟ್ ಇನ್ಸ್ಟಾಲೇಷನ್ ಮಾಡಿದ್ದು, ಸಂಜೆ ಈವ್ನಿಂಗ್ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ. ಸೊ ಈಗ ಮನೆಗೆ ಬಂದಿದ್ದೆ, ಇಲ್ಲಿ ಪೂಜೆ ಮಾಡಿದ್ದಾರೆ ನೋಡಿ, ಶ್ರಾವಣ ಶುಕ್ರವಾರ. ಸೊ ಫುಲ್ ಗ್ರ್ಯಾಂಡಾಗಿ ಕಾಣಿಸ್ತಿದೆ. ಓಕೆ ನೋಡಿ ಗೈಸ್, ಈ ಥರ ಪೂಜೆ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ಯಾವ ಥರ ಪೂಜೆ ಮಾಡಿದ್ದಾರೆ ಕಮೆಂಟ್ ಮಾಡಿ. ಓಕೆ, ಈಗ ಸ್ವಲ್ಪ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಪವರ್ ನ್ಯಾಪ್ ತೊಗೊಳ್ತೀನಿ. ಅದಾದಮೇಲೆ ಈವ್ನಿಂಗ್ ಏನಾದರೂ ಔಟ್ಸೈಡ್ ಹೋದರೆ ಸೊ ನೋಡೋಣ ಏನು ಮಾಡೋದು ಅಂತ. ಅದು ಇದ್ರದ್ದು ಲೈಟಿಂಗ್ದು ಆಮೇಲೆ ತೋರಿಸ್ತೀನಿ, ಯಾವ ಥರ ಮಾಡ್ಯೂಲು ಆ್ಯಂಡ್ ಯಾವ ರೀಸನಿಗೆ ಇನ್ಸ್ಟಾಲೇಷನ್ ಮಾಡಿದ್ದಂತ. ಸೊ ಆಮೇಲೆ ವ್ಲಾಗಲ್ಲಿ ನೋಡಿ. 2 hours later. ಸೊ ಗೈಸ್, ಈಗ ನಾನು ಸಂಕೇತ್ ಮನೆ ಹತ್ರ ಬಂದಿದ್ದೆ, ಈ ಕಡೆ ನಮ್ಮ ರೀಲೆಲ್ಲ ಶೂಟ್ ಮಾಡೋ ಸ್ಪಾಟ್ ಹತ್ರ. ಸೊ ಆವಾಗಲೇ ಗಾಡಿಗೆ ಹಜಾರ್ಡ್ ಲೈಟ್ ಫಿಕ್ಸ್ ಮಾಡ್ಲಿಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಇದೇ ಕಾಣ್ತಿದೆ ನೋಡಿ. ಸೊ ಇದೇ ಲೈಟ್ ಫಿಕ್ಸ್ ಮಾಡೋದಿತ್ತು. ಇದರಲ್ಲಿ 4 ಮೋಡ್ಸ್ ಏನೋ ಇದೆ. ಸೊ ಇದನ್ನು ಆಫ್ ಮಾಡಿ ಆನ್ ಮಾಡಿದ್ರೆ ನೋಡಿ ಈ ಥರ ಆನ್ ಮೋಡು. ದೆನ್ ಇದು 2, 3, 4. ಸೊ 4-5 ಮೋಡ್ಸ್ ಇದ್ದಾವೆ ಇದರಲ್ಲಿ. ನನಗೆ ಬೇಕಾಗಿರೋ ಮೋಡ್ ಅಂದರೆ ಇದಲ್ಲ. ಇದೊಂದು ಮೋಡ್ ಚೆನ್ನಾಗಿದೆ. ಇದಕ್ಕೆ ಹಜಾರ್ಡ್ ಲೈಟ್ ಅಂತ ಹೇಳ್ತಾರೆ. ಇದು ರಿವ್ಯೂಸ್ ಏನಂತ ಹೇಳಿದ್ರೆ, ಮುಂದುಗಡೆ ರೋಡ್ ಫಾಗ್, ದೆನ್ ರೈನಿ ಸೀಸನಲ್ಲಿ ಆ್ಯಂಡ್ ನೈಟ್ ಟೈಮಲ್ಲಿ ಪಾರ್ಕಿಂಗ್ ಥರ ಯೂಸ್ ಮಾಡ್ಕೋಬೋದು ಈ ಲೈಟನ್ನು. ಸೊ ಇದೊಂದು ಯೂಸ್ಫುಲ್ಲು, ಹಾಕೊಳ್ಬೋದು. ಇದೇನು ಇದು ಮೇನ್ ಮಾಡಿಫಿಕೇಷನ್ಸ್ ಥರ ಏನಾಗುತ್ತೆ, ಇದು ಸ್ವಿಚ್ ಥರ ಇದೆ. ಆ್ಯಂಡ್ ಮುಂದುಗಡೆ ಫುಲ್ ಡೂಮ್ ಓಪನ್ ಮಾಡಿ ಒಳಗಡೆ ಒಂದು ಕನೆಕ್ಟ್ ರಿಸೀವರ್ ಥರ ಕೊಟ್ಟಿದ್ದಾರೆ. ಸೊ ಇದನ್ನು ಆಫ್ ಮಾಡಿದರೆ ನೀವು ಇಂಡಿಕೇಟ್ರನ್ನ ನಾರ್ಮಲಿ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಸೊ ನಾರ್ಮಲಿ ಯೂಸ್ ಮಾಡ್ಕೋಬೋದು, ಚೆನ್ನಾಗಿದೆ ಇದೊಂಥರ. ಆ್ಯಂಡ್ ನಾನು ಇದಕ್ಕೀಗ ಸ್ಕ್ರೀನ್ ಗಾರ್ಡ್ ಒಂದು ಹಾಕ್ಸ್ಬೇಕು, ದೆನ್ ಲೆಗ್ ಗಾರ್ಡ್ ಅದು ನೋಡಬೇಕೇನಂತ. ಅದಾದಮೇಲೆ ಸೀಟ್ ಕವರ್ ಒಂದು ಇನ್ಸ್ಟಾಲ್ಡ್ ಆಗಿದೆ. ಇದು ನಿಮಗೆ ತೋರಿಸಿಲ್ಲ ಅನಿಸುತ್ತೆ ಸೀಟ್ ಕವರ್ ಇನ್ಸ್ಟಾಲ್ ಮಾಡಿದ್ದು. ಸೊ ಇದೊಂದು ಸೀಟ್ ಕವರ್ ಇನ್ಸ್ಟಾಲ್ ಮಾಡಿದ್ದೀನಿ, ಬಟ್ ಈ ಸ್ವಲ್ಪ ಏನೋ ರಿಂಕಲ್ಸ್ ಕಾಣಿಸ್ತಿದೆ. ಈ ಸ್ವಲ್ಪ ದಿನ ಆದಮೇಲೆ ಹೋಗುತ್ತಂತೆ. ಅದಾದಮೇಲೆ ದೆನ್ ಗಾಡಿ ಕವರ್ ಒಂದು ಆರ್ಡರ್ ಮಾಡಿದ್ದೀನಿ.
ಅದಾದಮೇಲೆ ಮತ್ತೇನಿಲ್ಲ ಅನಿಸುತ್ತೆ ಇಷ್ಟೇ. ಆ್ಯಂಡ್ ಮೊಬೈಲ್ ಹೋಲ್ಡರ್ ಒಂದು, ಅದು ನೆಸೆಸರಿ ಇಲ್ಲಾಗಿತ್ತು ಬಟ್ ಹಾಕ್ಸೋಣ ಅಂತ ಹಾಕ್ಸ್ತಾ ಇದ್ದೀನಿ. ಸೊ ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಯಾವಾಗ ಬರುತ್ತಂತ ಗೊತ್ತಿಲ್ಲ. ಆ್ಯಂಡ್ ಮೊನ್ನೆನೋ ಅಮಾವಾಸ್ಯೆ ಇತ್ತಲ್ಲ, ಸೊ ಪೂಜೆ ಮಾಡಿಸಿದ್ದು ಲಿಂಬೆಹಣ್ಣಲ್ಲಿ ನೋಡಿ. ಸೊ ಓಕೆ, ಫುಲ್ಲು ಲೈಕ್ ಡಸ್ಟ್ ಆಗಿದೆ. ಇನ್ನೂ ಒಂದು ಸಲ ತೊಳಸ್ಲಿಲ್ಲ ಹೊರಗಡೆ, ಎಲ್ಲ ಕಡೆ ಲೈಕ್ ಪ್ರಾಪರ್ ಇರೋ ಕಡೆ ತೊಳ್ಸೋಣ ಅಂತಿದ್ದೀನಿ. ಅವ್ರು ಲೈಕ್ ವಾಟ್ರ್ ಎಲ್ಲ ಕಡೆ ಹೋಗಿಬಿಟ್ರೆ ಸೆನ್ಸರ್ ಹತ್ರ ಹೋಗ್ಬಿಡುತ್ತೆ, ಸೊ ಅದು ಫಾಲ್ಟ್ ಆಗುತ್ತೆ ಆಮೇಲೆ. ಓಕೆ, ಈಗ ಸ್ವಲ್ಪ ಆಫೇ ಮಾಡಿರ್ತೀನಿ ಗಾಡಿನ. ಸಂಕೇತ್ ಇಲ್ಲಿದ್ದಾನೀಗ. ಸೊ ಈಗ ರೀಲ್ ನೋಡ್ತಾ ಇದ್ದಾನೆ ಯಾವ್ದು ಮಾಡೋದಂತ. ಓಕೆ ಗೈಸ್, ಯಾವುದಾದ್ರೂ ರೀಲ್ ಸ್ವಲ್ಪ ಶೂಟ್ ಮಾಡೋಣ. ಆ್ಯಂಡ್ ಚಾನಲನ್ನು ಸ್ವಲ್ಪ ಆದಷ್ಟು ಬೇಗ ಮಾನಿಟೈಸೇಷನ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬ ರಿಸ್ಕ್ ಆಗುತ್ತೆ. ಇಷ್ಟು ದಿನ ಮಾಡಿರೋ ವೀಡಿಯೋಸ್ ಎಲ್ಲ ವ್ಯರ್ಥ ಆಗುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಸೊ ಓಕೆ, ಆ್ಯಂಡ್ ವಾಚ್ ಟೈಮ್ ಅವರ್ ಕೂಡ ಬೇಗ ಕಂಪ್ಲೀಟ್ ಆಗಬೇಕು. ಈಗ ಅಟ್ ಪ್ರೆಸೆಂಟ್ ವಾಚ್ ಟೈಮ್ ಅವರ್ ಬಂದು 3000 ಆರ್ 4000 ಇದೆ. ಅದು ಅಪ್ ಟು 10,000 8,000ವರೆಗೂ ಏನೋ ಹೋಗುತ್ತದು. ಸೊ ಅದೊಂದು ರೀಸನ್ನು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಓಕೆ ಗೈಸ್, ಈಗ ಸ್ವಲ್ಪ ರೀಲನ್ನು ಫೈಂಡ್ ಔಟ್ ಮಾಡ್ತೀವಿ, ಆಮೇಲೆ ನೋಡೋಣ ಏನು ಮಾಡೋದಂತ. A few moments later. ಸೊ ಗೈಸ್, ಈಗ ಕೊಂಡೋದರೆ ದೇವಸ್ಥಾನ ಹತ್ರ ಬಂದಿದ್ವಿ. ಬ್ಯಾಕ್ ಸೈಡ್ ಇದೆ ನೋಡಿ, ಅಲ್ಲಿ ಕೂತ್ಕೊಂಡಿದ್ವಿ. ಲೈಕ್ ನೆಟ್ವರ್ಕ್ ಎಲ್ಲ ಆಗಿತ್ತು ಏನಾದರೂ ರೀಲ್ ಶೂಟ್ ಮಾಡೋಣ ಅಂದರೆ. ಸೊ ಇಲ್ಲಿ ಬಂದು ಸ್ವಲ್ಪ ರೀಲನ್ನು ನೋಡ್ತಿದ್ವಿ, ಬಟ್ ಇವತ್ತಿನ ಫೀಡಲ್ಲಿ ರೀಲೇ ಇಲ್ಲ, ಲೈಕ್ ನಾವು ರೀಲ್ ಮಾಡೋ ಥರ. ಸೊ ಅದಕ್ಕೆ ಈಗ ರಿಟರ್ನ್ ಮನೆಗೆ ಹೋಗ್ತೀವಿ. ನಾಳೆ ನೋಡೋಣ ಏನು ಮಾಡೋದಂತ. ಇವತ್ತಿನ ಡೇ ಈ ಥರ ಇತ್ತು, ನೋಡಿದ್ರಲ್ಲ. ಎಂಜಾಯ್ ಮಾಡಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಆ್ಯಂಡ್ ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ಸೊ ಎಲ್ಲ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಆ ಥರ ಕಂಟೆಂಟನ್ನು ತರಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಓಕೆ ಗೈಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಮಾನಿಟೈಸೇಷನ್ಗೆ ನಿಮ್ಮ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ಸೊ ಓಕೆ, ಸಿಗೋಣ ನಾಳೆ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.